ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂತಹ ಮಂತ್ರಿಯೊಬ್ಬರ ಬಾಯಲ್ಲಿ ಇಂಥ ಮಾತನ್ನ ವೋಟ್ ಹಾಕಿ ಗೆಲ್ಲಿಸಿ ಅವ್ರನ್ನ ಮಂತ್ರಿ ಮಾಡಿದಂತ ಜನ ಇಂಥ ಮಾತನ್ನ ನಿರೀಕ್ಷೆ ಮಾಡಿರಲಿಲ್ಲ. ನೋಡಿ, ಬೇರೆ ಯಾರೆಲ್ಲ ಮಾತಾಡಿದ್ದು? ರಾಜಣ್ಣ ಅವರು, ಸಹಕಾರ ಮಂತ್ರಿಗಳು. ರೈತರು ಕೇಳಿದ್ದೇನು? ಪ್ರೋತ್ಸಾಹಧನ, ನಮ್ದೇ ದುಡ್ಡು ನಮಗ್ ಕೊಡಿ ಅಂತ ಹೇಳಿ ಕೇಳಿದ್ದು, ಪ್ರೋತ್ಸಾಹಧನ ಕೇಳಿದ್ದು. ಇದಕ್ಕೆ ರಾಜಣ್ಣ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಾವೇನು ಪ್ರಿಂಟಿಂಗ್ ಮೆಷಿನ್ ಇಟ್ಟಿದೀವಾ ಹಿಂಗಂತ ಹೇಳಿ ರಾಜಣ್ಣ ಅವ್ರು ಹೇಳ್ತಾರೆ. ಪ್ರೋತ್ಸಾಹಧನ ಹೆಚ್ಚಳ ಮಾಡಿದ್ರೆ ನಿಮ್ಮ ಟ್ಯಾಕ್ಸ್ ಹಣವೇ ಹೋಗುದು ಅಂತೇಳಿ KN ರಾಜಣ್ಣ ಅವರು ಉಡಾಪೆ ಉತ್ತರವನ್ನು ಕೊಡ್ತಾರೆ. ಇವರಿಂದ ಇಂಥ ಮಾತನ್ನ ಜನ ನಿರೀಕ್ಷೆ ಮಾಡಿರಲಿಲ್ಲ. ಆಯ್ತಪ್ಪ, ಪ್ರೋತ್ಸಾಹಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಅಲ್ಲಿ ಕೊಟ್ರೇನೋ ಇಲ್ಲಿ ಕೊಟ್ರೇನು? ಆಯ್ತಪ್ಪ, ಪ್ರೋತ್ಸಾಹಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಅಲ್ಲಿ ಕೊಟ್ರೇನೋ ಇಲ್ಲಿ ಕೊಟ್ರೇನು? ಆಯ್ತಪ್ಪ, ಪ್ರೋತ್ಸಾಹಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಅಲ್ಲಿ ಕೊಟ್ರೇನೋ ಇಲ್ಲಿ ಕೊಟ್ರೇನು? ಆಯ್ತಪ್ಪ, ಪ್ರೋತ್ಸಾಹಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ರಾಜಣ್ಣ ಅವರು ಆಡಿದಂತ ಮಾತಿದು. ಇವರ ಸಂಬಳ ಎಲ್ಲ ಹೆಚ್ಚಳ ಮಾಡ್ಕೊಳ್ಳುವಾಗ ಇವರಿಗೆ ಅದೇನು ಹೆಚ್ಚುಗರೆ ಅಂತ ಅನಿಸ್ಲಿಲ್ಲ. ನೋಡಿ, ಇವರ ಕಚೇರಿ ನವೀಕರಣ ಮಾಡಿದಾಗ, ಇವರಿಗೆ ಹೊಸ ಕಾರ್ ಕೊಟ್ಟಾಗ ಸರ್ಕಾರದಲ್ಲಿ ಪ್ರಿಂಟಿಂಗ್ ಮಿಷಿನ್ ಇರುತ್ತಾ ಅಂತ ಇವ್ರ ಪ್ರಶ್ನೆ ಕೇಳೋರ? ನೋಡಿ, ಈಗ ಇವ್ರು ಆಡದಂತ ಮಾತಿದೆಯಲ್ಲ, ಇವರೊಬ್ಬರು ಜನಪ್ರತಿನಿಧಿಯಾಗಿ ರೈತರ ಜೊತೆಯಲ್ಲಿ ಅಥವಾ ರೈತರಿಗೆ ಇವರು ಸ್ಪಂದನಾತ್ಮಕವಾಗಿರ್ಬೇಕಾದಂತವ್ರು, ಇವ್ರ ಬಾಯಲ್ಲಿ ಇಂಥ ಮಾತು ನಿರೀಕ್ಷೆ ಮಾಡಿರಲಿಲ್ಲ ಅಂತೇಳಿ ಜನ ಹೇಳ್ತಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನೋಡಿ, ರಾಜಣ್ಣನವ್ರ ಬಾಯಲ್ಲಿ ಇಂಥ ಮಾತನ್ನ ಅವ್ರಿಗೆ ಓಟ್ ಹಾಕ್ದಂತ ಜನ ನಿರೀಕ್ಷೆ ಮಾಡಿರಲಿಲ್ಲ. ಏನ್ ಸಂದರ್ಭದವ್ರು ಹಂಗಂತ ಹೇಳಿದ್ರು? ಅವರು ಏನಾಯ್ತು? ಏನ್ ವಿಚಾರ ಬಂತಲ್ಲಿ ವೀರೇಶ್? ಆಯ್ತಪ್ಪ, ಪ್ರೋತ್ಸಾಹಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಅಲ್ಲಿ ಕೊಟ್ರೇನೋ ಇಲ್ಲಿ ಕೊಟ್ರೇನು? ಆಯ್ತಪ್ಪ, ಪ್ರೋತ್ಸಾಹಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂತಹ ಮಂತ್ರಿಯೊಬ್ಬರ ಬಾಯಲ್ಲಿ ಇಂಥ ಮಾತನ್ನ ವೋಟ್ ಹಾಕಿ ಗೆಲ್ಲಿಸಿ ಅವ್ರನ್ನ ಮಂತ್ರಿ ಮಾಡಿದಂತ ಜನ ಇಂಥ ಮಾತನ್ನ ನಿರೀಕ್ಷೆ ಮಾಡಿರಲಿಲ್ಲ. ನೋಡಿ, ಬೇರೆ ಯಾರೆಲ್ಲ ಮಾತಾಡಿದ್ದು? ರಾಜಣ್ಣ ಅವರು, ಸಹಕಾರ ಮಂತ್ರಿಗಳು. ರೈತರು ಕೇಳಿದ್ದೇನು? ಪ್ರೋತ್ಸಾಹಧನ, ನಮ್ದೇ ದುಡ್ಡು ನಮಗ್ ಕೊಡಿ ಅಂತ ಹೇಳಿ ಕೇಳಿದ್ದು, ಪ್ರೋತ್ಸಾಹಧನ ಕೇಳಿದ್ದು. ಇದಕ್ಕೆ ರಾಜಣ್ಣ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಾವೇನು ಪ್ರಿಂಟಿಂಗ್ ಮೆಷಿನ್ ಇಟ್ಟಿದೀವಾ ಹಿಂಗಂತ ಹೇಳಿ ರಾಜಣ್ಣ ಅವ್ರು ಹೇಳ್ತಾರೆ. ಪ್ರೋತ್ಸಾಹಧನ ಹೆಚ್ಚಳ ಮಾಡಿದ್ರೆ ನಿಮ್ಮ ಟ್ಯಾಕ್ಸ್ ಹಣವೇ ಹೋಗುದು ಅಂತೇಳಿ KN ರಾಜಣ್ಣ ಅವರು ಉಡಾಪೆ ಉತ್ತರವನ್ನು ಕೊಡ್ತಾರೆ. ಇವರಿಂದ ಇಂಥ ಮಾತನ್ನ ಜನ ನಿರೀಕ್ಷೆ ಮಾಡಿರಲಿಲ್ಲ. ಅಲ್ಲಿ ಕೊಟ್ರೇನೋ ಇಲ್ಲಿ ಕೊಟ್ರೇನು? ಆಯ್ತಪ್ಪ, ಪ್ರೋತ್ಸಾಹಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಅಲ್ಲಿ ಕೊಟ್ರೇನೋ ಇಲ್ಲಿ ಕೊಟ್ರೇನು? ಆಯ್ತಪ್ಪ, ಪ್ರೋತ್ಸಾಹಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಅಲ್ಲಿ ಕೊಟ್ರೇನೋ ಇಲ್ಲಿ ಕೊಟ್ರೇನು?
ಆಯ್ತಪ್ಪ, ಪ್ರೋತ್ಸಾಹ ಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಅದು ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಅಲ್ಲಿ ಕೊಟ್ರೇನು ಇಲ್ಲಿ ಕೊಟ್ರೇನು? ಆಯ್ತಪ್ಪ, ಪ್ರೋತ್ಸಾಹ ಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಅದು ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ರಾಜಣ್ಣ ಅವರು ಆಡಿದಂತ ಮಾತಿದು. ಇವರಿಗೆ ಇವರಿವರ ಸಂಬಳ ಎಲ್ಲ ಹೆಚ್ಚಳ ಮಾಡ್ಕೊಳ್ಳುವಾಗ ಇವರಿಗೆ ಅದೇನು ಹೆಚ್ಚುಗರೆ ಅಂತ ಅನಿಸ್ಲಿಲ್ಲ. ನೋಡಿ, ಇವರ ಕಚೇರಿ ನವೀಕರಣ ಮಾಡಿದಾಗ, ಇವರಿಗೆ ಹೊಸ ಕಾರ್ ಕೊಟ್ಟಾಗ ಸರ್ಕಾರದಲ್ಲಿ ಪ್ರಿಂಟಿಂಗ್ ಮಿಷಿನ್ ಇರುತ್ತಾ ಅಂತ ಇವ್ರ ಪ್ರಶ್ನೆ ಕೇಳೋರ? ನೋಡಿ, ಈಗ ಇವ್ರು ಆಡದಂತ ಮಾತಿದೆಯಲ್ಲ, ಇವರೊಬ್ರು ಜನಪ್ರತಿನಿಧಿಯಾಗಿ ರೈತರ ಜೊತೆಯಲ್ಲಿ ಅಥವಾ ರೈತರಿಗೆ ಇವರು ಸ್ಪಂದನಾತ್ಮಕವಾಗಿರ್ಬೇಕಾದಂತವ್ರು ಇವ್ರ ಬಾಯಲ್ಲಿ ಇಂಥ ಮಾತು ನಿರೀಕ್ಷೆ ಮಾಡಿರಲಿಲ್ಲ ಅಂತೇಳಿ ಜನ ಹೇಳ್ತಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನೋಡಿ, ರಾಜಣ್ಣನವ್ರ ಬಾಯಲ್ಲಿ ಇಂಥ ಮಾತನ್ನ ಅವ್ರಿಗೆ ಓಟ್ ಹಾಕ್ದಂತ ಜನ ನಿರೀಕ್ಷೆ ಮಾಡಿರಲಿಲ್ಲ. ಏನ್ ಸಂದರ್ಭದವ್ರು ಹಂಗಂತ ಹೇಳಿದ್ರು ಅವರು? ಏನಾಯ್ತು? ಏನ್ ವಿಚಾರ ಬಂತಲ್ಲಿ ವೀರೇಶ್? ಆಯ್ತಪ್ಪ, ಪ್ರೋತ್ಸಾಹ ಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಅದು ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಅಲ್ಲಿ ಕೊಟ್ರೇನು ಇಲ್ಲಿ ಕೊಟ್ರೇನು? ಆಯ್ತಪ್ಪ, ಪ್ರೋತ್ಸಾಹ ಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಅದು ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂತಹ ಮಂತ್ರಿಯೊಬ್ಬರ ಬಾಯಲ್ಲಿ ಇಂಥ ಮಾತನ್ನ ವೋಟ್ ಹಾಕಿ ಗೆಲ್ಲಿಸಿ ಅವ್ರನ್ನ ಮಂತ್ರಿ ಮಾಡಿದಂತ ಜನ ಇಂಥ ಮಾತನ್ನ ನಿರೀಕ್ಷೆ ಮಾಡಿರಲಿಲ್ಲ. ನೋಡಿ, ಬೇರೆ ಯಾರೆಲ್ಲ ಮಾತಾಡಿದ್ದು? ರಾಜಣ್ಣ ಅವರು, ಸಹಕಾರ ಮಂತ್ರಿಗಳು. ರೈತರು ಕೇಳಿದ್ದೇನು? ಪ್ರೋತ್ಸಾಹಧನ. ನಮ್ದೇ ದುಡ್ಡು ನಮಗ್ ಕೊಡಿ ಅಂತ ಹೇಳಿ ಕೇಳಿದ್ದು, ಪ್ರೋತ್ಸಾಹಧನ ಕೇಳಿದ್ದು. ಇದಕ್ಕೆ ರಾಜಣ್ಣ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಾವೇನು ಪ್ರಿಂಟಿಂಗ್ ಮೆಷಿನ್ ಇಟ್ಟಿದೀವಾ ಹಿಂಗಂತ ಹೇಳಿ ರಾಜಣ್ಣ ಅವ್ರು ಹೇಳ್ತಾರೆ. ಪ್ರೋತ್ಸಾಹಧನ ಹೆಚ್ಚಳ ಮಾಡಿದ್ರೆ ನಿಮ್ಮ ಟ್ಯಾಕ್ಸ್ ಹಣವೇ ಹೋಗುದು ಅಂತೇಳಿ ಕೆ ಎನ್ ರಾಜಣ್ಣ ಅವರು ಉಡಾಪೆ ಉತ್ತರವನ್ನು ಕೊಡ್ತಾರೆ. ಇವರಿಂದ ಇಂಥ ಮಾತನ್ನ ಜನ ನಿರೀಕ್ಷೆ ಮಾಡಿರಲಿಲ್ಲ. ಅಲ್ಲಿ ಕೊಟ್ರೇನು ಇಲ್ಲಿ ಕೊಟ್ರೇನು? ಆಯ್ತಪ್ಪ, ಪ್ರೋತ್ಸಾಹ ಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ಅದು ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಅಲ್ಲಿ ಕೊಟ್ರೇನು ಇಲ್ಲಿ ಕೊಟ್ರೇನು? ಆಯ್ತಪ್ಪ, ಪ್ರೋತ್ಸಾಹ ಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತೆ.